ನಾನು ಆಕ್ಟಿವಿಸ್ಟ್ ಅಲ್ಲ, ಆದರೆ ಬೆಂಬಲ ಕೊಡ್ತೀನಿ. ಅನ್ಯಾಯ ಆಗಿರೋರಿಗೆ ನ್ಯಾಯ ಸಿಗಬೇಕು ಅಂತ ಕಮಿಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಟ ರಮೇಶ್ ಅರವಿಂದ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾರಿಗೆ ಅನ್ಯಾಯ ಆಗಿದೆ ಅವರಿಗೆ ನ್ಯಾಯ ಸಿಗಬೇಕು, ಶೋಷಣೆ ಆಗಬಾರ್ದು ಅಂತ ಕಮಿಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮೇಶ್ ಅರವಿಂದ್ ಮಾತನಾಡಿದರು. ಸಮಾಜದಲ್ಲಿ ಎಲ್ಲೇ ಈ ಕಿರುಕುಳ ನಡೆದರೂ ಕೂಡ ತಪ್ಪು, ಅದು ಸಿನಿಮಾ ರಂಗ ಅಂತಲ್ಲ, ಯಾವುದೇ ಕ್ಷೇತ್ರದಲ್ಲಿ ಇಂತಹ ವಿಚಾರ ಆದರೂ ಕೂಡ ತಪ್ಪು. ಲೈಂಗಿಕ ಸಂಬಂಧದ ಬಗ್ಗೆ ಅಲ್ಲ, ಕಿರುಕುಳದ ಬಗ್ಗೆ ಮಾತನಾಡ್ತಿದ್ದಾರೆ. ಕಮಿಟಿ ವಿಚಾರಕ್ಕೆ ನಟ ರಮೇಶ್ ಅರವಿಂದ್ ತಮ್ಮ ಅಭಿಪ್ರಾಯವನ್ನ, ತಮ್ಮ ಹೇಳಿಕೆಯನ್ನ ಈ ಮೂಲಕ ವ್ಯಕ್ತಪಡಿಸಿದ್ದಾರೆ. ಸಿನಿಮಾ ಅನ್ನೋದು ಗ್ರೇಟ್ ಆಡೋದು, ವೆರಿ ಕ್ರಿಯೇಟಿವ್ ಮೇಡಮ್, ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀವಿ ನಾವೆಲ್ಲ. ಹಾಗಾಗಿ ಅದರ ಇಮೇಜ್ ಇದೆಯಲ್ಲ, ಅದು ಬಂದು ಎಲ್ಲೂ ಡ್ಯಾಮೇಜ್ ಆಗಬಾರ್ದು. ಇಟ್ಸ್ ಅ ಗ್ರೇಟ್ ಫೀಲ್ಡ್, ಇಟ್ಸ್ ಅನ್ ಅಮೇಸಿಂಗ್ ಫೀಲ್ಡ್ ಸಿನಿಮಾ ಅನ್ನೋದು. ಆ ಕ್ಷೇತ್ರದ ಬಗ್ಗೆ ಯಾರು ಅನುಮಾನ ಪಡಲೇಬೇಡಿ. ಅಲ್ಲಿರುವ ಕೆಲವರಿಂದ ಬೈ ಚಾನ್ಸ್ ಏನೋ ಅನ್ಯಾಯ ಆಗಿದ್ರೆ, ಅವ್ರು ತಪ್ಪಾಗಿ ಮಾಡಿದ್ರೆ ಅದಕ್ಕೆ ಏನ್ ಬೇಕಾದ್ರೆ ಮಾಡಿ. ಬಟ್ ಸಿನಿಮಾ ನಟರು, ಸಿನಿಮಾ ನಟಿಯರು ಈ ಥರ ಅಂತ ಜನರಲೈಸ್ ಮಾತ್ರ ಮಾಡಬೇಡಿ ದಯವಿಟ್ಟು. ಬಿಕಾಸ್ ತುಂಬಾ ಕಷ್ಟಪಟ್ಟಿದ್ದೀವಿ, 30-35 ವರ್ಷ ಬಹಳ ಸಿನ್ಸಿಯರ್ ಆಗಿ ಕೆಲಸ ಮಾಡಿದ್ವಿ ನಾವು. ಅದಕ್ಕೆಲ್ಲೂ ಧಕ್ಕೆ ಬರಬಾರ್ದು ಅಷ್ಟೇ. ಹಾಗಾಗಿ ಅನ್ಯಾಯ ಆಗಿದೆ ಅಂದ್ರೆ ಅವ್ರಿಗೆ ನ್ಯಾಯ ಸಿಗ್ಲಿ, ಅದ್ರ ಡೌಟೇ ಇಲ್ಲ. ಅಂಡ್ ಇದು ಈ ಸಮಾನತೆ ರೀ, ಕಳೆದ ಒಂದು ಶತಮಾನದಲ್ಲಿ ಹೆಣ್ಮಕ್ಳು ಸಿಕ್ಕಿರುವಂತಹ ಸಮಾನತೆ ಎಂತ ಬ್ಯೂಟಿಫುಲ್ ಆಗಿದೆ ಎಲ್ಲಾ ಕ್ಷೇತ್ರದಲ್ಲೂ. ಅದು ಮುಂದುವರಿಬೇಕು, ಡೆಫಿನೆಟ್ ಆಗಿ ಸಮಾನತೆ ಸಿಗ್ಲೇಬೇಕು, ಅದ್ರ ಡೌಟೇ ಇಲ್ಲ. ಗಂಡು ಹೆಣ್ಣಿನ ಮಧ್ಯೆ ಒಂದು ಆಕರ್ಷಣೆ ಅನ್ನೋದು ಬಹಳ ಬಹಳ ಸ್ವಾಭಾವಿಕ. ಬಟ್ ಇಲ್ಲಿ ಹೇಳ್ತಾ ಇರೋದು ಹರಾಸ್ಮೆಂಟ್, ಅದು ಲೈಂಗಿಕ ಸಂಬಂಧದ ಬಗ್ಗೆ ಯಾರು ಮಾತಾಡ್ತಿಲ್ಲ, ಲೈಂಗಿಕ ಕಿರುಕುಳದ ಬಗ್ಗೆ ಮಾತಾಡ್ತಿದ್ದಾರೆ. ಯಾರೋ ಒಬ್ರು ಹರಾಸ್ ಮಾಡ್ತಿದ್ದಾರೆ, ಸೆಕ್ಸುವಲಿ ಫೋರ್ಸ್ ಮಾಡ್ತಿದ್ದಾರೆ. ನನ್ನ ಇಚ್ಛೆಯಿಂದ ಸ್ವಇಚ್ಛೆಯಿಂದ ಒಂದು ಸಂಬಂಧ ಯಾರು ತಕರಾರು ಹೇಳ್ತಾರೆ? ಯಾರು ತಕರಾರು ಮಾಡೋದಿಲ್ಲ. ಇದು ಫೋರ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಫೋರ್ಸ್ ಬಗ್ಗೆ ಮಾತಾಡೋದು ಖಂಡಿತ ತಪ್ಪು. ಅದು ಎಲ್ಲಿ ನಡೆದ್ರು ತಪ್ಪು. ಅದು ಪಕ್ಕದ ಮನೆಯಲ್ಲಿ ನಡೆದ್ರು ತಪ್ಪು, ನಮ್ಮ ಬೀದಿಯಲ್ಲಿ ನಡೆದ್ರು ತಪ್ಪು, ಸಮಾಜದಲ್ಲಿ ಸಿನಿಮಾ ನಡೆದ್ರು ತಪ್ಪು, ಅಷ್ಟೇ ಅದು. ಹಾಗಾಗಿ ಪ್ಲೀಸ್ ಡೋಂಟ್. ಆ ಸಿನಿಮಾ ಇರುವಂತಹ ಅದ್ಭುತವಾದಂತಹ ಒಂದು ಹ್ಯಾಲೋ ಇದೆ ರೀ, ತುಂಬಾ ಕಷ್ಟಪಡ್ತೀವಿ ಸರ್ ನಾವೆಲ್ಲ. ಅದರ ಇಮೇಜ್ ನ ದಯವಿಟ್ಟು ಪ್ರೊಟೆಕ್ಟ್ ಮಾಡಿ. ಸಮಿತಿಯನ್ನ ರಚನೆ ಮಾಡೋದಕ್ಕೆ ನೀವು ಕೂಡ ಸರ್ಕಾರಕ್ಕೆ ಏನಾದರೂ ಮನವಿ ಮಾಡ್ತೀರಾ? ಖಂಡಿತವಾಗ್ಲೂ ನನ್ನ ಗಮನ ಖಂಡಿತ ಬೇರೆ ಎಲ್ಲೋ ಇದನ್ನು ಹೇಳ್ದಲ್ಲ. ಸಿನಿಮಾ ದೊಡ್ಡ ಸಾಗರ, ನಮ್ಮ ಅಟೆನ್ಷನ್ ಇರೋದೆಲ್ಲ ಈ ಕ್ರಿಯೇಟಿವ್ ಸೈಡ್ ಅಲ್ಲಿ, ಕಥೆಗಳಲ್ಲಿ ಆ ಕಡೆ ಇದೀವಿ ನಾವು. ಹಾಗಾಗಿ ಆ ಥರ ಮೊದಲೇ ಹೇಳಿದ್ದೀನಿ ನಾನು, ವಿ ಸ್ಟ್ಯಾಂಡ್ ವಿತ್ ದೋಸ್ ಪೀಪಲ್. ಯಾರಿಗಾರು ಅನ್ಯಾಯ ಆಗಿದೆ ಜೊತೆಗೆ ನಾವು ಇದ್ದೇ ಇರ್ತೀವಿ, ನ್ಯಾಚುರಲಿ, ಅದರ ಬಗ್ಗೆ ತಕರಾರಿಲ್ಲ. ಬಟ್ ಐ ಆಮ್ ನಾಟ್ ಅ ಪಾರ್ಟ್ ಆಫ್ ಆಕ್ಟಿವಿಸ್ಟ್ ಅಲ್ಲ ನಾನು. ಸಿನಿಮಾ ಅನ್ನೋದು ಗ್ರೇಟ್ ಆಡೋದು, ವೆರಿ ಕ್ರಿಯೇಟಿವ್ ಮೇಡಮ್, ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀವಿ ನಾವೆಲ್ಲ. ಹಾಗಾಗಿ ಅದರ ಇಮೇಜ್ ಇದೆಯಲ್ಲ, ಅದು ಬಂದು